ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ತೆಲಂಗಾಣ ಗಡಿಭಾಗವಾದ ತಾಂಡೂರಿನ ಅಂತರಾಮ್ ಗ್ರಾಮದಲ್ಲಿ ಶ್ರೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಉತ್ಸವ ಜರುಗಿತು. ತಾಂಡೂರಿನ ಅಂತರಾಮ್ ಗ್ರಾಮದಲ್ಲಿ ಶ್ರೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ವೆಂಕಟೇಶ್ವರ ಸ್ವಾಮೀಜಿಗಳಿಗೆ ವಿಶೇಷ ಪೂಜೆ ಮತ್ತು ಅಭಿಷೇಕ, ತುಳಸಿ ಪೂಜೆ ನೆರವೇರಿಸಲಾಗಿದ್ದು, ಶ್ರೀ ವೆಂಕಟೇಶ್ವರ ದೇವರ ದರ್ಶನಕ್ಕೆ श्री गुरुभ्यो नमः. कल्याणाद्भुतगात्राय कामितार्थप्रदायिने श्रीमद्वेंकटनाथाय श्रीनिवासाय ते नमः. ಇಂದಿನ ವೈಕುಂಠ ಏಕಾದಶಿ ವಿಕಾರಾಬಾದ್ ಜಿಲ್ಲೆ ತಾಂಡೂರದಲ್ಲಿದ್ದ ಚಂದ್ರಗಿರಿ ಎಂಬ ಗ್ರಾಮದಲ್ಲಿರುವಂಥ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ವೈಕುಂಠ ಏಕಾದಶಿ ಮತ್ತು ವೈಕುಂಠ ದ್ವಾದಶಿ ಈ ಪರ್ವಕಾಲದಲ್ಲಿ ಶ್ರೀನಿವಾಸನಿಗೆ ವಿಶೇಷವಾಗಿ ಏಕಾದಶಿ ದಿನ ಇವತ್ತು ಮುಂಜಾನೆ ಸುಮಾರು 4:45 ಗಂಟೆಗೆ ವಿಶೇಷ ಪೂಜಾ ಕಾರ್ಯಕ್ರಮ ನೆರವೇರಿಸಿ ಭಕ್ತರಿಗೆ ಉತ್ತರ ದ್ವಾರ ದರ್ಶನ ನೀಡಲಾಗಿದೆ. ಇಂಥ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಾವಿರಾರು ಜನ ಭಕ್ತರು ಬಂದು ಸ್ವಾಮಿಯನ್ನು ದರ್ಶನ ಪಡೆದಿದ್ದಾರೆ. ನಾಳೆ ದ್ವಾದಶಿ ಬೆಳಗ್ಗೆ ಮುಂಜಾನೆ 4:15 ಗಂಟೆಗೆ ವಿಶೇಷ ಫಲ ಪಂಚಾಮೃತ ಅಭಿಷೇಕ ನಡೆಯುತ್ತದೆ. ಆದ ಮೇಲೆ ಅಲಂಕಾರ ಮತ್ತು ಆರತಿ ಪ್ರಸಾದ ವಿತರಣೆ ನಡೆಸುತ್ತದೆ. ಈ ವೈಕುಂಠ ಏಕಾದಶಿ ನಿಮಿತ್ತವಾಗಿ ವಿಶೇಷವಾಗಿ ಶ್ರೀನಿವಾಸನ ಒಂದು ಕೃಪಾ ಕಟಾಕ್ಷ ಎಲ್ಲ ಭಕ್ತರಿಗೆ ಇರಬೇಕೆಂದು ನಾನು ವಿನಂತಿ ಮಾಡುತ್ತಿದ್ದೇನೆ. ಶ್ರೀನಿವಾಸನು ಇವತ್ತು ದಿನ ಧ್ಯಾನ ಯೋಗದಲ್ಲಿದ್ದು ನಾಳೆ ಬೆಳಗ್ಗೆ ಮುಂಜಾನೆ ಸುಮಾರು 4:15 ಗಂಟೆಗೆ ಅವನು ಶಯನದಲ್ಲಿ ಎದ್ದು ವಿಶೇಷವಾಗಿ 100 ಕೋಟಿ ಭಕ್ತರಿಗೆ ದರ್ಶನವನ್ನು ಕೊಟ್ಟು ಅವರು ನೆರವೇರಿಸಿದಂಥ ಕೋರಿಕೆಯನ್ನು ಫಲಾಪೇಕ್ಷೆಯನ್ನು ನೀಡಿಸ್ತಾನೆ ಅಂತ ಹೇಳಿ ಭಕ್ತರೊಂದು ನಂಬಿಕೆ. ಇಂಥ ಸಂದರ್ಭದಲ್ಲಿ ಈ ಚಂದ್ರಗಿರಿ ದಸ್ತಗಿರಿಪೇಟೆ ಎಂಬ ಗ್ರಾಮದಲ್ಲಿರುವಂಥ ವಿಶೇಷ ಶ್ರೀನಿವಾಸನ ಮಂದಿರದಲ್ಲಿ ಸುಮಾರು 400 ವರ್ಷದ ಇತಿಹಾಸವಿರುವಂಥ ಈ ದೇವಸ್ಥಾನಕ್ಕೆ ಇತ್ತೀಚೆಗಿಂದ ಈ ಒಂದು ಕಾರ್ಯಕ್ರಮ ವೈಕುಂಠ ಏಕಾದಶಿ ಮತ್ತು ದ್ವಾದಶಿ ಕಾರ್ಯಕ್ರಮವನ್ನು ನೆರವೇರಿಸಿ ಭಕ್ತರಿಗೆ ದರ್ಶನವನ್ನು ನೀಡಲಾಗುತ್ತದೆ. ಈ ಭಕ್ತರು ಪೂರ್ಣವಾಗಿ ಶ್ರೀನಿವಾಸ ಕೃಪಾ ಕಟಾಕ್ಷಿರುವಂತಾಗಿ ವಿನಂತಿ. ಅಂದಾಜು ಎಷ್ಟು ಮಂದಿ ಎಷ್ಟು ಸಾವಿರ ಪಬ್ಲಿಕ್ ಬರ್ತಾರೆ ಇವತ್ತಿನ ದಿನ ಏಕಾದಶಿ ದಿನ ಒಂದು 10,000 ರಿಂದ 12,000 ಜನ. ನಾಳೆ ರೀ ನಾಳೆ ಕಮ್ಮಿ ಇರ್ತಾರೆ, ಯಾಕಂದರೆ ವಿಶೇಷವಾಗಿ ನಾಳೆನೂ ಇರ್ತಾರೆ, ಸುಮಾರವಾಗಿ ಇರ್ತಾರೆ. 10-15 ಸಾವಿರ ಜನ ಬಂದು ಹೋಗ್ತಾರೆ. ಮತ್ತು ವಿಶೇಷ ತೇರ್ಗೇರಿ ಏನಿರಲ್ರಿ? ಏನಿರಲ್ರಿ. ಈಗ ಮಾಘ ಶುದ್ಧ ಹುಣ್ಣಿಮೆಗೆ ರಥೋತ್ಸವ, ಕಲ್ಯಾಣೋತ್ಸವ ಆಗ್ತದೆ. ಆವಾಗ ರಥೋತ್ಸವ ಇರ್ತದೆ, ಭಕ್ತರಿಗೆ ದಾಸೋಹನೂ ಇರ್ತದೆ. ಇವಾಗ ಮಾತ್ರ ಒಣ ದರ್ಶನ ಮತ್ತು ನಾಳಿನ ದಿನ ದ್ವಾದಶಿ ಪರ್ವಕಾಲದಲ್ಲಿ ವಿಶೇಷ ಅಭಿಷೇಕ ಅಲಂಕರಣ ಇದು ಮಾತ್ರ ಇರ್ತದೆ. ವಿಶೇಷವಾಗಿ ಹುಗ್ಗಿಯ ಪರಮಾತ್ಮದ ನಿರ್ಧಾನವನ್ನು ಅಂತಾರೆ. ಹುಗ್ಗಿ ಎಂಬ ಪ್ರಸಾದವನ್ನು ಭಗವಂತನಿಗೆ ವಿತರಣೆ ಮಾಡಿ ಎಲ್ಲ ಸೇವಕರಿಗೆ ವಿತರಣೆ ಪ್ರಸಾದ ವಿತರಣೆ. ಸುಮಾರು ಸಾವಿರಾರು ಜನಸಂಖ್ಯೆಯ ಭಕ್ತರು ಆಗಮಿಸಿದ್ದಾರೆಂದು ದೇವಾಲಯದ ಅರ್ಚಕರಾದ ರಾಘವೇಂದ್ರ ಪುರಾಣಚಾರಿ ಮತ್ತು ದೇವಾಲಯದ ಭಕ್ತರಾದ ಸುಬ್ಬರಾವ್ ಅವರು ತಿಳಿಸಿದ್ದಾರೆ. ನಾಗರಾಜ್ ಪಾಟೀಲ್, C9 ಕನ್ನಡ, ಚಿಂಚೋಳಿ.